ಭಾರತದ ಮೇಲೆ ಚೀನಾ ದಾಳಿ, ಇವಿ ಮಾರ್ಕೆಟ್ ಡ್ರ್ಯಾಗನ್ ವಶ, ಮೈ ಮರ್ತಿದ್ ಹೇಗೆ ಭಾರತ. ನಮಸ್ಕಾರ ಸ್ನೇಹಿತರೆ, ಭಾರತದ ಇವಿ ಮಾರ್ಕೆಟ್ ಈಗ ಭರ್ಜರಿ ಬೂಮ್ ಆಗ್ತಿದೆ. ಆದ್ರೆ ಬೂಮಿಂಗ್ ಫೇಸ್ ಅನ್ನ ಬಳಸಿ ಒಬ್ಬ ದೊಡ್ಡ ಆಟಗಾರ ಮಾರ್ಕೆಟ್ ದಿಕ್ಕನ್ನೇ ಚೇಂಜ್ ಮಾಡ್ತಿದ್ದಾನೆ. ಆತ ಯಾರು ಗೊತ್ತಾ? ಅಮೆರಿಕ ಅಲ್ಲ, ಜರ್ಮನಿ ಅಲ್ಲ, ಯುರೋಪ್ ಕೂಡ ಅಲ್ಲ, ಚೈನಾ. ಜಿನ್ಪಿಂಗ್ರ ಚೈನಾ ಡ್ರ್ಯಾಗನ್. ಇವತ್ತು ಭಾರತದಲ್ಲಿ ಮಾರಾಟ ಆಗೋ ಪ್ರತಿ 3 ಇವಿ ಕಾರ್ನಲ್ಲಿ ಒಂದು ಚೀನಾ ಕಂಪನಿದು. ಪ್ರತಿ 3ನೇ ಒಂದು ಕಾರು ಅದು ಚೀನಾ ಕಂಪನಿದು. ಡ್ರ್ಯಾಗನ್ ತನ್ನ ದೊಡ್ಡ ಬಾಯಿ ತೆರೆದು ಭಾರತದ ಇವಿ ಮಾರ್ಕೆಟ್ನ ವೇಗವಾಗಿ ನುಗ್ತಾ ಇದೆ. ಹಾಗಿದ್ರದ್ದು ಹೇಗೆ ಆಗೋಯ್ತು? ಭಾರತ ಮೈ ಮರ್ತಿದ್ದು ಹೇಗೆ? ಯಾವ ಸ್ಟ್ರಾಟಜಿ ಬಳಸಿ ಡ್ರ್ಯಾಗನ್ ಡಾಮಿನೇಟ್ ಮಾಡ್ತು? ಫ್ಯೂಚರ್ನಲ್ಲಿ ಇದರ ಪರಿಣಾಮ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇನ್ನು ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗಬಹುದು. ಭಾರತದಲ್ಲಿ ಇವಿ ಆರ್ಭಟ. ಚೀನಾ ಭಾರತದಲ್ಲಿ ಏನ್ ಮಾಡ್ತಿದೆ ಅಂತ ತಿಳ್ಕೋಬೇಕಾದ್ರೆ ಮೊದಲು ಇವಿ ಮಾರ್ಕೆಟ್ ನಲ್ಲಿ ಏನ್ ನಡೀತಿದೆ ಅನ್ನೋ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಿಮಗೆಲ್ಲ ಗೊತ್ತಿರ್ಬೋದು, ಭಾರತ 2030 ಹೊತ್ತಿಗೆ ಕಾರ್ಬನ್ ಹೊರಸೂಸುವಿಕೆಯನ್ನ 45% ಡೌನ್ ಮಾಡೋ ಗುರಿ ಹಾಕೊಂಡಿದೆ. ಹೀಗಾಗಿ ಇವಿ ಮಾರ್ಕೆಟ್ ಮಿಂಚಿನ ವೇಗದಲ್ಲಿ ಬೆಳೀತಾ ಇದೆ. 2024ರಲ್ಲಿ ಭಾರತದ ಇವಿ ಮಾರ್ಕೆಟ್ $2.36 ಬಿಲಿಯನ್ ಇತ್ತು. ವರದಿಗಳ ಪ್ರಕಾರ ವರ್ಷಕ್ಕೆ ಭರ್ತಿ 57% CAGR ಲೆಕ್ಕದಲ್ಲಿ ಬೆಳವಣಿಗೆ ಆಗ್ತಾ ಇದೆ. 2033ಕ್ಕೆ ಇದು $164 ಬಿಲಿಯನ್ ತಲುಪುವುದು ಅನ್ನೋ ಅಂದಾಜಿದೆ. ಎಷ್ಟರ ಮಟ್ಟಿಗಂದ್ರೆ ಕಳೆದ ವರ್ಷ ದೇಶದಲ್ಲಿ 17.5 ಲಕ್ಷ ಇವಿ ಸೇಲ್ ಆಗಿದ್ವು. ಈ ವರ್ಷ ಆ ಸಂಖ್ಯೆ ಆಲ್ಮೋಸ್ಟ್ 19.7 ಲಕ್ಷ ತಲುಪಿದೆ. ಕೇವಲ ಪ್ಯಾಸೆಂಜರ್ ಇವಿ ಸಂಖ್ಯೆನೇ 1 ಲಕ್ಷ ಯೂನಿಟ್ ಗಡಿ ದಾಟಿದೆ. ಅತ್ತ ಚಾರ್ಜಿಂಗ್ ನೆಟ್ವರ್ಕ್ ಕೂಡ ಹಿಗ್ಗಾಮುಗ್ಗ ಏರಿಕೆಯಾಗ್ತಿದೆ. 2022ರಲ್ಲಿ 5,151 ಚಾರ್ಜಿಂಗ್ ಸ್ಟೇಷನ್ಸ್ ಇದ್ವು. 2025ರ ಆರಂಭಕ್ಕೆ ಇದು 26,367ಕ್ಕೆ ತಲುಪಿದೆ. ಅಂದ್ರೆ ಆಲ್ಮೋಸ್ಟ್ 5 ಪಟ್ಟು ಹೆಚ್ಚು. ಇಂಥ ದೊಡ್ಡ ಮಾರ್ಕೆಟ್ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತಲ್ವಾ. ಎಲ್ಲ ಮೇಜರ್ ಆಟೋಮೊಬೈಲ್ ಕಂಪನಿಗಳು ಭಾರತಕ್ಕೆ ಮುಗಿ ಬೀಳ್ತಿವೆ. ಆದ್ರೆ ದುರಂತ ಅಂದ್ರೆ ಇದರಲ್ಲಿ ಡ್ರ್ಯಾಗನ್ ಚೀನಾ ಜಾಸ್ತಿನೇ ಮುಂದಕ್ಕೆ ಓಡ್ತಾ ಇದೆ, ನಮ್ಮ ಕಂಪನಿಗಳನ್ನ ಹಿಂದಕ್ಕೆ ಹಾಕಿ. 3ರಲ್ಲಿ 1 ಚೀನಿ ಕಾರು ಭಾರತದ ಇವಿ ಕೋಟೆಗೆ ನುಗ್ಗಿದ ಡ್ರ್ಯಾಗನ್. ಚೀನಾ ಭಾರತಕ್ಕೆ 2019ರಲ್ಲೇ ಎಂಟ್ರಿ ಕೊಟ್ಟಿತ್ತು. ಆದ್ರೆ 2020ರ ಗಲ್ವಾನ್ ಘಟನೆ ನಂತರ ಸ್ವಲ್ಪ ಕಮ್ಮಿ ಆಗಿತ್ತು ಅವ್ರದ್ದು ಆರ್ಭಟ. ಯಾಕಂದ್ರೆ ಅವರು ಸ್ವಲ್ಪ ದೂರ ಇಟ್ಟಿದ್ವಿ ನಾವು. ಆದ್ರೆ 2022-23ರ ನಂತರ ಬಾಗಿಲು ಓಪನ್ ಆಗಿದ್ದು ಡ್ರ್ಯಾಗನ್ ಭರ್ಜರಿಯಾಗಿ ರೀ ಎಂಟ್ರಿ ಕೊಡ್ತಿದೆ. ಕಳೆದ 18 ತಿಂಗಳಲ್ಲಿ ರಾಕೆಟ್ ವೇಗದಲ್ಲಿ ಚೀನಾ ನುಗ್ಗಿದೆ. FADA ಡೇಟಾ ಪ್ರಕಾರ ಭಾರತದಲ್ಲಿ ಇವಿ ಮಾರ್ಕೆಟ್ನ 3ನೇ ಒಂದು ಭಾಗ ಚೀನಾ ಕೈಯಲ್ಲಿದೆ. ನೇರ ಚೀನಾ ಕಂಪನಿಗಳು, ಚೀನಾ ಬೆಂಬಲಿತ ಬ್ರ್ಯಾಂಡ್ಗಳು ಎಲ್ಲವೂ ಲಗ್ಗೆ ಇಡ್ತಿವೆ. BYD ಭಾರತದ ಟಾಪ್ 5 ಇವಿ ಕಂಪನಿಗಳ ಪಟ್ಟಿಯಲ್ಲಿ 4ನೇ ಪ್ಲೇಸ್ಗೆ ಬಂದು ಕೂತಿದೆ. ಕಳೆದ 1.5 ವರ್ಷದಲ್ಲಿ ಚೀನಿ BYD ಕಾರುಗಳ ಮಾರಾಟ 80% ಜಂಪ್ ಆಗಿದೆ. 2024ರಲ್ಲಿ 2,870 ಕಾರುಗಳನ್ನ ಭಾರತದಲ್ಲಿ ಸೇಲ್ ಮಾಡಿದ್ರು. ಆದ್ರೆ 2025ರಲ್ಲಿ ಅದು ಆಲ್ಮೋಸ್ಟ್ ಡಬಲ್ ಆಗಿದೆ. ಜನವರಿಯಿಂದ ನವೆಂಬರ್ ತನಕ ಇದುವರೆಗೂ 5,121 ಕಾರು ಭಾರತದಲ್ಲಿ ಮಾರಿದ್ದಾರೆ. ಹಾಗಂತ ಭಾರತದ ಬ್ರ್ಯಾಂಡ್ಗಳು ಮಾರ್ಕೆಟ್ನಲ್ಲಿ ಇಲ್ವಾ? ಖಂಡಿತ ಇದ್ದಾರೆ. ಟಾಟಾದವ್ರದ್ದು ಗಾಡಿಗಳಿದಾವೆ, ಪಂಚು, ಟಿಯಾಗೋ, ನೆಕ್ಸಾನ್ ಇವಿ, ಹಾಗೆ ಹ್ಯಾರಿಯರ್ ಇವಿ. ಇವುಗಳ ಮೂಲಕ ಟಾಟಾ 53% ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಿದೆ. ಇತ್ತೀಚೆಗೆ ಇವಿನಲ್ಲಿ ಕಂಡುಬಿಡ್ತಿರೋ ಮಹೀಂದ್ರಾ ಕೂಡ 7% ಶೇರ್ ಅನ್ನ ಹೊಂದಿದೆ. ಆದ್ರೆ ಟಾಪ್ 5 ನಲ್ಲಿ ಇರೋದು ಇವೆರಡೇ ಭಾರತದ ಕಂಪನಿ. ಉಳಿದ 33.3% ಮಾರ್ಕೆಟ್ನ MG ಮೋಟಾರ್, BYD, ವೋಲ್ವೋ ಸೇರಿ ಕಂಟ್ರೋಲ್ ಮಾಡ್ತಿದ್ದಾರೆ. ಇದರಲ್ಲಿ MG ಮೋಟಾರ್ ಚೀನಾ ಒಡೆತನದಲ್ಲಿರೋ ಒಂದು ಕಂಪನಿ. ಇದು ಒರಿಜಿನಲಿ ಯುರೋಪಿಯನ್ ಬ್ರ್ಯಾಂಡ್, ಅದನ್ನ ಚೀನಾ ತಗೊಂಡಿದೆ. ಇವರು JSW ಜೊತೆ ಜಾಯಿಂಟ್ ವೆಂಚರ್ ನಲ್ಲಿದ್ದಾರೆ. ಇವರೊಬ್ಬರೇ ಸುಮಾರು 28% ಮಾರ್ಕೆಟ್ ಶೇರ್ ಹೊಂದಿದ್ದಾರೆ. ಇನ್ಫ್ಯಾಕ್ಟ್ ಇವರ MG ವಿಂಡ್ಸರ್ ಇವಿ ಭಾರತದ ಬೆಸ್ಟ್ ಸೆಲ್ಲಿಂಗ್ ಇವಿ ಆಗಿ ಗುರುತಿಸಿಕೊಂಡಿದೆ. 2024 ಅಕ್ಟೋಬರ್ನಿಂದ 2025ರ ಸೆಪ್ಟೆಂಬರ್ ನಡುವೆ MG ವಿಂಡ್ಸರ್ನ 44,000 ಯೂನಿಟ್ಸ್ ಸೇಲ್ ಆಗಿವೆ. ಹಾಗಿದ್ರೆ ಭಾರತ ಮೈ ಮರ್ತಿದ್ದು ಹೇಗೆ? ಚೀನಾ ಭಾರತದ ಮಾರ್ಕೆಟ್ನ ಆವರಿಸಿಕೊಳ್ಳೋಕೆ ಯಾವ ಟೆಕ್ನಿಕ್ ಅನ್ನ ಬಳಸ್ತು? ಯಂತ್ರ, ತಂತ್ರ, ಮಂತ್ರ. ಇವಿ ನುಗ್ಗೋಕೆ ಡ್ರ್ಯಾಗನ್ 3 ಸೂತ್ರ. ಸ್ನೇಹಿತರೆ, ಡ್ರ್ಯಾಗನ್ ಈ 3 ಸೂತ್ರಗಳನ್ನು ಬಳಸಿ ಭಾರತದ ಮಾರ್ಕೆಟ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಮೊದಲನೇದು ಸ್ಟ್ರಾಂಗ್ ಬ್ಯಾಟರಿ ಟೆಕ್ನಾಲಜಿ. ಇವಿಗಳ ಆತ್ಮನೇ ಬ್ಯಾಟರಿ. ಅರ್ಧಕ್ಕರ್ಧ ಖರ್ಚು ಬ್ಯಾಟರಿಗೆ ಹೋಗುತ್ತೆ ಇವಿಗಳಲ್ಲಿ. ಇದರಲ್ಲಿ ಚೀನಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್. 70-80% ಲಿಥಿಯಂ ಅಯಾನ್ ಬ್ಯಾಟರಿ ಸಪ್ಲೈ ಚೈನ್ ಮೇಲೆ ಚೀನಾ ಕಂಟ್ರೋಲ್ ಸಾಧಿಸಿದೆ. ಇದನ್ನ ಬಳಸಿಕೊಂಡು ಚೀನಾ ಯಾವ ದೇಶದಲ್ಲಿ ಬೇಕೋ ಆ ದೇಶದಲ್ಲಿ, ಹೇಗೆ ಬೇಕೋ ಹಾಗೆ ಆಟ ಆಡ್ತಾ ಇದೆ. ಭಾರತದಲ್ಲೂ ಕೂಡ. ಎರಡನೇದು ಚೀಪ್ ಪ್ರೈಸ್ ತಂತ್ರ. ಚೀನಾ ಅಂದರೆ ಚೀಪ್ ವಸ್ತು. ಇಲ್ಲೂ ಕೂಡ ಚೀನಾ ಅದೇ ಟೆಕ್ನಿಕನ್ನು ಪಾಲಿಸಿದೆ. ಹಾಗಂತ ಇಲ್ಲಿ ಬೇರೆ ವಸ್ತುಗಳ ರೀತಿ ಎಡವಟ್ಟು ಮಾಡ್ಕೊಂಡಿಲ್ಲ. ಕ್ವಾಲಿಟಿ ಮತ್ತು ಫೀಚರ್ಸ್ ವಿಚಾರದಲ್ಲಿ ರಾಜಿ ಮಾಡಲಿಲ್ಲ.
ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬೆಲೆಗೆ ಅವರಿಗಿಂತ ಬೆಟರ್ ಫೀಚರ್ಸ್ ಮತ್ತು ಕ್ವಾಲಿಟಿ ಕೊಡೋಕೆ ಶುರು ಮಾಡಿದ್ರು. ಎಕ್ಸಾಂಪಲ್ಗೆ ಹೇಳೋದಾದ್ರೆ BYD ಸೀಗಲ್ ಇದು 10.5 11 ಲಕ್ಷ ರೂಪಾಯಿ ಇದೆ. ಟಾಟಾ ಪಂಚ್ EV ಆಲ್ಮೋಸ್ಟ್ 10.99 ಲಕ್ಷದಿಂದ 15.5 ಲಕ್ಷ ರೂಪಾಯಿ ತನಕ ರೇಂಜ್ ಇದೆ. ಎರಡರಲ್ಲೂ ಆಲ್ಮೋಸ್ಟ್ ಸೇಮ್ ಫೀಚರ್ಸ್, ಬೆಲೆ ಮಾತ್ರ ಡಿಫರೆನ್ಸ್. ಬ್ಯಾಟರಿ ಮತ್ತು ಚಾರ್ಜಿಂಗ್ ಸ್ಪೀಡ್ ನಲ್ಲಿ BYD ಸ್ವಲ್ಪ ಬೆಟರ್ ಇದೆ. ಮೂರನೇದು ಬ್ರ್ಯಾಂಡ್ ಮಂತ್ರ. ಲೇಟ್ ಆದ್ರೂ ಲೇಟೆಸ್ಟ್ ಎಂಟ್ರಿನ ಹಾಗೆ ಚೀನಾ ಮೊದಲು ಮಾಡಿದ್ದ ಕೆಲಸ ಅಂದ್ರೆ ತನ್ನ ಫೇಮಸ್ ಬ್ರ್ಯಾಂಡ್ ನ ಬಳಸಿ ಭಾರತದ ಮಾರ್ಕೆಟ್ಗೆ ಅಗ್ರೆಸಿವ್ ಆಗಿ ನುಗ್ಗಿತು. MG ಮೋಟಾರ್, BYD, ವೋಲ್ವೋ ಇವೆಲ್ಲ ಜಾಗತಿಕ ಮಟ್ಟದಲ್ಲೂ ದೊಡ್ಡ ಹೆಸರು ಮಾಡಿರೋ ಬ್ರ್ಯಾಂಡ್ಸ್. ಅದರಲ್ಲೂ ವೋಲ್ವೋ ಮತ್ತು MG ಅಂತೂ ಗ್ಲೋಬಲ್ ಬ್ರ್ಯಾಂಡ್ಸ್. ಆಮೇಲೆ ಚೀನಾ ತಗೊಂಡಿದ್ದದನ್ನ. ಇವು ಭಾರತದ ಗ್ರಾಹಕರನ್ನ ವೇಗವಾಗಿ ಸೆಳೆಯುವಲ್ಲಿ ಯಶಸ್ವಿಯಾದವು. ಇನ್ಸ್ಟಂಟ್ ಕಸ್ಟಮರ್ ಟ್ರಸ್ಟ್ ನ ಗಳಿಸ್ಕೊಳ್ತು ಚೀನಾ. ಇದರ ಜೊತೆಗೆ ಡೈರೆಕ್ಟ್ ಎಂಟ್ರಿ ಆದ್ರೆ ಇಂಥ ರೆಸ್ಪಾನ್ಸ್ ಸಿಗದೇ ಇರಬಹುದು ಅಂತ ಅನ್ಕೊಂಡು ಚೀನಾ ಇನ್ನೊಂದು ಟೆಕ್ನಿಕ್ ಅನ್ನ ಫಾಲೋ ಮಾಡ್ತು. ಲೋಕಲ್ ಪಾರ್ಟ್ನರ್ಸ್ ಜೊತೆಗೆ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತು. ಉದಾಹರಣೆಗೆ MG JSW ಜೊತೆಗೆ ಬಂತು. ಇದರಿಂದ ಫಾಸ್ಟರ್ ಲೋಕಲೈಸೇಷನ್ ಆಯಿತು. ಚೀನಿ ಕಂಪನಿಗಳಿಗೆ ಕಸ್ಟಮರ್ ರೀಚ್ ಈಸಿ. ಇದರ ಜೊತೆಗೆ ಚೀನಿ ಬ್ರ್ಯಾಂಡ್ಸ್ ತಮ್ಮ ದೇಶದಿಂದ ಕೇವಲ ಪಾರ್ಟ್ಗಳನ್ನು ತುಂಬಿಕೊಂಡ್ಬಂದು ಇಲ್ಲಿ ಜೋಡಿಸ್ತಾ ಇದ್ದಾರೆ. ಇದರಿಂದ ಇಂಪೋರ್ಟ್ ಕಾಸ್ಟ್ ಉಳಿಯುತ್ತೆ. ಹೀಗಾಗಿ ಕಾಂಪಿಟೇಟಿವ್ ಪ್ರೈಸ್ನ ಫಿಕ್ಸ್ ಮಾಡೋಕೆ ಸಾಧ್ಯ ಆಯಿತು. ಹಾಗೆ ಚೀನಿ ಕಂಪನಿಗಳು ಫಾಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್ಸ್ನ ಟಾರ್ಗೆಟ್ ಮಾಡಿ ಕಾರ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಹಾಗೆ ಪ್ರಾಡಕ್ಟ್ ಲಾಂಚ್ ಸೈಕಲ್ನ ಕೂಡ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಫ್ರೀಕ್ವೆಂಟ್ ಆಗಿ ನ್ಯೂ ವೇರಿಯಂಟ್ಗಳನ್ನು ರಿಲೀಸ್ ಮಾಡ್ತಿರ್ತಾರೆ. ಇದರೊಂದಿಗೆ ಸ್ಟ್ರಾಂಗ್ ಮಾರ್ಕೆಟಿಂಗ್ ಇದೆಲ್ಲ ಕಂಬೈನ್ ಆಗಿ ಚೈನಾ ಈಗ ಭಾರತದ EV ಮಾರ್ಕೆಟ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಕ್ಯಾಪ್ಚರ್ ಮಾಡೋಕೆ ಸಾಧ್ಯ ಆಗಿದೆ. ಭಾರತದ ಬ್ರ್ಯಾಂಡ್ಗಳ ಭವಿಷ್ಯ ಏನು? ಸದ್ಯದ ಮಟ್ಟಿಗೆ ಇನ್ನು ಉದಯೋನ್ಮುಖ ಹಂತದಲ್ಲಿರೋದ್ರಿಂದ ಮಾರ್ಕೆಟ್ ಬೇಗ ಬಂದ ಟಾಟಾದವರು ದೊಡ್ಡ ಪ್ರಮಾಣದ ಮಾರ್ಕೆಟ್ ಶೇರ್ ಹೊಂದಿದ್ದಾರೆ. ಆದರೆ ಚೀನಾ ನುಗ್ತಿರೋ ವೇಗ ನೋಡಿದ್ರೆ 1-1.5 ವರ್ಷದಲ್ಲೇ ಮುಂದಿನ ಸ್ವಲ್ಪ ದಿನಗಳಲ್ಲೇ ಭಾರತದ ಬ್ರ್ಯಾಂಡ್ಗಳೆಲ್ಲ ಮೂಲೆಗೆ ಸರಿಯುವ ಆತಂಕ ಇದೆ. ಭಾರತದ ಬ್ರ್ಯಾಂಡ್ಗಳು ಮುಖ್ಯವಾಗಿ ಬ್ಯಾಟ್ರಿಗಾಗಿ ಚೀನಾ ಮೇಲೆನೇ ಡಿಪೆಂಡ್ ಆಗಿದ್ದಾರಲ್ಲ. ಸುಮಾರು 70% ಬ್ಯಾಟ್ರಿ ಚೀನಾದಿಂದ ತರಿಸ್ಕೊಳ್ತಿದಾರಲ್ಲ. ಸಚಿನ್ ತೆಂಡೂಲ್ಕರ್ ಇನ್ನೂ ಆಡ್ತಿರ್ಬೇಕಾದ್ರೆ ತೆಂಡೂಲ್ಕರ್ ಥರ ಆಡೋರು ಬೇಕಾ ನಮಗೆ ಅನ್ನೋ ಪ್ರಶ್ನೆ ಬರುತ್ತೆ. ಬ್ಯಾಟ್ರಿಯಲ್ಲೇ ಸ್ವಾವಲಂಬನೆ ಸಾಧಿಸದೇ ಇದ್ರೆ ನಾವು BYD ಬ್ಯಾಟ್ರಿನ ತಗೊಂಡು ನಾವು ನಮ್ಮ ಗಾಡೀಲಿ ಹಾಕಿ ಮಾರಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಲ್ಲಿ BYD ಕಾರ ತಗೋಬೋದಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಸ್ನೇಹಿತರೆ, ಬೇಗ ಬ್ಯಾಟ್ರಿಯಲ್ಲಿ ಸ್ವಾವಲಂಬನೆ ಸಾಧಿಸಲೇಬೇಕು. ಇಲ್ಲಾಂದ್ರೆ EV ಮಾರ್ಕೆಟ್ನಲ್ಲಿ ದೇಸಿ ಬ್ರ್ಯಾಂಡ್ಗಳ ಭವಿಷ್ಯ ಕತ್ತಲಾಗೋ ಅಪಾಯ ಇದೆ. ಹಾಗೆ ಟೆಕ್ನಾಲಜಿಕಲಿ ಬೇಗ ಅಪ್ಡೇಟ್ ಆಗಬೇಕು. ಅಫ್ಕೋರ್ಸ್ ಇತ್ತೀಚಿನ ಬ್ರ್ಯಾಂಡ್ಗಳು ಟೆಕ್ನಾಲಜಿನ ಇಂಪ್ರೂವ್ ಮಾಡ್ತಿದ್ದಾರೆ. ಮಹೀಂದ್ರ ಎಲ್ಲ ಸಿಕ್ಕಾಪಟ್ಟೆ ಡಿಸೈನ್ ಮೇಲೆ ಇನೋವೇಷನ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಂಪನಿಗಳಲ್ಲೂ ಅದೇ ರೀತಿ ಜೋಶ್ ಬೇಕು. ಯಾಕಂದ್ರೆ ಸ್ನೇಹಿತರೆ, ಅಲ್ಟಿಮೇಟ್ಲಿ ಗ್ರಾಹಕರಿಗೆ ಬೇಕಾಗಿರೋದೇನು? ಒಳ್ಳೆ ಪ್ರೈಸ್ನಲ್ಲಿ ಬೆಸ್ಟ್ ವ್ಯಾಲ್ಯೂ, ಬೆಸ್ಟ್ ಪ್ರಾಡಕ್ಟ್ ಬೇಕು ಅಂತ ಬಯಸ್ತಾರೆ. ಯಾವ ದೇಶದ್ದು ಯಾವ ರಾಜ್ಯದ್ದು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಜನ. ಜೊತೆಗೆ ಸ್ನೇಹಿತರೆ, ಕಾಂಪಿಟೇಷನ್ ದೃಷ್ಟಿಯಲ್ಲಿ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಹೆಚ್ಚಿನ ಬ್ರ್ಯಾಂಡ್ಸ್ ಮತ್ತು ಕಾಂಪಿಟೇಟರ್ಸ್ ಇರೋದು ಒಳ್ಳೆಯದೇ. ಯಾವುದೇ ಒಂದು ಬ್ರ್ಯಾಂಡ್ ಕೈಯಲ್ಲಿ ಮಾನೋಪಲಿ ಇರಬಾರ್ದು ಮಾರ್ಕೆಟ್. ಇದರಿಂದ ಸೋಂಬೇರಿಗಳಾಗ್ಬಿಡ್ತಾರೆ ಅವರು. ಈ ರೀತಿ ಕಾಂಪಿಟೇಷನ್ ಇದ್ದಾಗ ಟೆಕ್ ಗ್ರೋತ್ ಆಕ್ಸಲರೇಟ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡ್ತಾರೆ, ಇನೋವೇಟ್ ಮಾಡ್ತಾರೆ. ಸೊ ಭಾರತದಲ್ಲೂ ಕೂಡ EV ಅಡಾಪ್ಷನ್ ವೇಗವಾಗಿ ಹೆಚ್ಚಾಗ್ತಿರೋ ಟೈಮ್ನಲ್ಲಿ ಮಲ್ಟಿಪಲ್ ಪ್ಲೇಯರ್ಸ್ ಕಾಂಪೀಟ್ ಮಾಡಿದ್ರೆ ನಮ್ಮ ಇಂಡಿಯನ್ ಕಂಪನೀಸ್ ಕೂಡ ಓಕೆ, ಚೀನಾ ಇದನ್ನು ಆಫರ್ ಮಾಡ್ತಿದ್ದೆ, ನಾವು ಅದನ್ನು ಬೀಟ್ ಮಾಡೋದು ಹೇಗೆ, ಇನ್ನಷ್ಟು ಬೆಟರ್ ಆಫರನ್ನು ನಾವು ಕೊಡೋದು ಹೇಗೆ ಅಂತ ಹೇಳಿ ಥಿಂಕ್ ಮಾಡಲೇಬೇಕಾಗತ್ತೆ. ಸರ್ವೈವಲ್ಗೋಸ್ಕರನಾದರೂ ಕೂಡ. ಇಲ್ಲ ಕಾಂಪಿಟೇಟರೇ ಇಲ್ಲ ಅಂತ ಹೇಳಿದ್ರೆ, ಬಿರಿಯಾನಿ ಮಾಡೋರೇ ಇಲ್ಲ, ಇಲ್ಲಿ ಯಾರು ಮಾರೋರೇ ಇಲ್ಲ ಅಂದರೆ ತಿನ್ರಪ್ಪ ಗಂಜಿ, ಇದೇ ಇರೋದು ತಿನ್ನಿ ಅಂತ ಹೇಳಿ ಅದನ್ನೇ ಬಡಿಸ್ತಾರೆ ನಮ್ಮ ಇಂಡಿಯನ್ ಕಂಪನೀಸ್. ಅದೇ ಸೋಂಬೇರಿತನ ತುಂಬ ಜನಕ್ಕೆ ನಮ್ಮ ಕಂಪನಿಗಳಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಆಮೇಲೆ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.